ನಮಸ್ತೆ ಎಲ್ರಿಗೂ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ನನ್ನ ಹಸ್ಬೆಂಡಿದು ಫೇವ್ರೇಟ್ ಬೆಟಗೇರಿ ಚಟ್ನಿ ಮಾಡ್ತಾಯಿದ್ದೇನೆ. ಸೊ ಹೇಗೆ ಮಾಡೋದಂತ ಹೇಳಿಕೊಡ್ತೀನಿ ಬನ್ನಿ. ಸೊ ಮೊದಲಿಗೆ ನಾನು ಇಲ್ಲೊಂದು 4ರಿಂದ 5 ಮೆಣಸಿನ್ಕಾಯಿ ತಗೊಂಡಿದ್ದೇನೆ. ಸೊ ಮೆಣಸಿನ್ಕಾಯನ್ನು ಫಸ್ಟು ಸ್ವಲ್ಪ ಒಂದು ರೌಂಡು ಮಿಕ್ಸಿಗೆ ಹಾಕಿ ತೆಗೆದಿಟ್ಕೊಳ್ತೇನೆ. ನೆಕ್ಸ್ಟು ಮೊಸರು ಮತ್ತು ಹುರಿಕಡಲೆ ಹಿಟ್ಟು ಹುಡಿ ಏನಿದೆ ಅದೆರಡನ್ನು ತಗೊಂಡು ಒಂದೇ ಥರ ಮಿಶ್ರಣವನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಇರಲಿ, ಅಂದರೆ ತುಂಬ ತಿಕ್ಕಾಗಿರಬಾರ್ದು, ಮೀಡಿಯಮ್ ಇರಬೇಕು. ತುಂಬ ನೀರು ಇರಬಾರ್ದು, ತುಂಬ ತಿಕ್ಕೂ ಇರಬಾರ್ದು, ಮೀಡಿಯಮ್ ಇರಬೇಕು. ನೆಕ್ಸ್ಟು ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕಿ ಆದಮೇಲೆ ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕಬೇಕು. ನೆಕ್ಸ್ಟ್ ಅದಕ್ಕೆ ನಾವು ಮೆಣಸಿನ್ಕಾಯನ್ನು ಮಿಕ್ಸಿಗೆ ಏನು ಹಾಕಿ ಇಟ್ಕೊಂಡಿದ್ದೇವೆ ಅದನ್ನು ಆ್ಯಡ್ ಮಾಡಬೇಕು. ಸೊ ಈ ಮೆಣಸಿನ್ಕಾಯನ್ನು ಹಸಿಮೆಣಸನ್ನು ನಾವು ಡೈರೆಕ್ಟ್ ಮಿಕ್ಸಿ ಮಾಡಿದ್ದೇವೆ. ಸೊ ಅದನ್ನು ಜಾಸ್ತಿ ಏನು ಸಣ್ಣ ಮಾಡಬೇಕಂತಿಲ್ಲ. ಸೊ ದೊರಗಾಗಿರುವಷ್ಟು ಸಣ್ಣ ಮಾಡಿ ಅದನ್ನು ಆಯಿಲಲ್ಲಿ ಒಂದು ಸ್ವಲ್ಪ ಫ್ರೈ ಮಾಡಬೇಕು. ಅದು ಫ್ರೈ ಆದಮೇಲೆ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿಯನ್ನು ಆ್ಯಡ್ ಮಾಡಬೇಕು. ಈರುಳ್ಳಿಯನ್ನು ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಸೊ ಹಾಗೆ ಆದರೆ ಅದರಲ್ಲಿ ಮಿಕ್ಸ್ ಮಾಡುವಾಗ ಅಷ್ಟು ಇದು ಬರಲ್ಲ. ಆದಮೇಲೆ ಒಂದು ಸ್ವಲ್ಪ ಈರುಳ್ಳಿ ಚೆಂದಾಗಿ ಬೇಯೋವರೆಗೂ ಬಿಡಬೇಕು. ಒಂದು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಬಿಡಬೇಕು. ಅದಾದಮೇಲೆ ಒಂದು ಸ್ವಲ್ಪ ಅರಿಶಿಣವನ್ನು ಆ್ಯಡ್ ಮಾಡಿ ಆದಮೇಲೆ ಸ್ವಲ್ಪ ಬೇಯೋವರೆಗೂ ಬಿಡಬೇಕು. ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿ ನಂತರ ನಾವು ಏನು ಮಿಶ್ರಣವನ್ನು ಮಾಡಿ ಇಟ್ಕೊಂಡಿದ್ದೇವೆ ಆ ಮಿಶ್ರಣವನ್ನು ಹಾಕಬೇಕು. ಮಿಶ್ರಣ ಮಾತ್ರ ಮೀಡಿಯಮ್ ಇರಬೇಕು, ತಿಕ್ಕು ಇರಬಾರ್ದು, ಆ ಕಡೆ ತುಂಬ ನೀರು ಇರಬಾರ್ದು. ಸೊ ನಾವಿಲ್ಲಿ ಮಿಶ್ರಣ ಮಾಡಿ ಇಟ್ಕೊಂಡಿದ್ದೇವೆ ಮೊಸರು ಮತ್ತು ಹುರಿಕಡಲೆ ಹಿಟ್ಟು. ಸೊ ಅದೆರಡನ್ನು ಮಿಶ್ರಣ ಮಾಡಿ ಇಟ್ಕೊಂಡಿದ್ದೇವೆ. ಸೊ ನೋಡ್ತಾ ಇರ್ಬೋದು ತುಂಬ ಏನು ತಿಕ್ಕು ಇಲ್ಲ ಮತ್ತು ನೀರು ಇಲ್ಲ, ಮೀಡಿಯಮ್ ಆಗಿದೆ. ಸೊ ಈ ಮಿಶ್ರಣದಲ್ಲಿ ಅದು ಇರಬೇಕು. ಸೊ ಇಷ್ಟೇ ಹಾಕಿದರೆ ಮುಗೀತು. ಇಷ್ಟೇ ಬೆಟಗೇರಿ ಚಟ್ನಿ ಮಾಡೋದು. ಇದಕ್ಕೆ ಬೇಕಾದಷ್ಟು ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಬೇಕು ಮತ್ತು ಒಂದು ಸ್ವಲ್ಪ ಟೇಸ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬರಲಿಕ್ಕೆ ಒಂದು ಸ್ವಲ್ಪ ಸಕ್ಕರೆಯನ್ನು ಆ್ಯಡ್ ಮಾಡ್ಕೋಬೇಕು. ಇಷ್ಟ ಆ್ಯಡ್ ಮಾಡಿದರೆ ಆಯಿತು. ಸೊ ಬೆಟಗೇರಿ ಚಟ್ನಿ ರೆಡಿಯಾಗಿರ್ತದೆ. ಇದನ್ನು ಪೂರಿಯಲ್ಲಿ, ರೊಟ್ಟಿಯಲ್ಲಿ ಮತ್ತು ಚಪಾತಿಯಲ್ಲೆಲ್ಲ ತಿನ್ನಲಿಕ್ಕೆ ತುಂಬ ಟೇಸ್ಟಿಯಾಗಿರ್ತದೆ. ಇದು ನಾರ್ತ್ ಕರ್ನಾಟಕದ ಸ್ಪೆಷಲ್ ಫುಡ್ ಆಗಿದೆ. ಸೊ ಇದರಲ್ಲಿ ಗದಗ ಜಿಲ್ಲೆಯ ಬೆಟಗೇರಿ ಅಂತೇಳಿದೆ. ಸೊ ಅಲ್ಲಿ ಇದು ತುಂಬ ಫೇಮಸ್ಸು. ಸೊ ಇದನ್ನು ಒಂದ್ಸರಿ ಎಲ್ಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರ್ತದೆ. ಪೂರಿಯೊಟ್ಟಿಗಂತೂ ತುಂಬ ಚೆನ್ನಾಗಿರ್ತದೆ. ಟ್ರೈ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್, ಕಮೆಂಟು, ಶೇರ್ ಮಾಡಿ.